ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದಂಥ ಸಾಮಾನ್ಯ ಕನ್ನಡ ಈ ಒಂದು ವಿಷಯದ ಮೇಲಿನ ಪ್ರಶ್ನೆಗಳನ್ನು ಅಧ್ಯಯನ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ VAO, FDA, SDA ಮತ್ತು ಇನ್ನಿತರೆ KE ಆಗಲಿ ಅಥವಾ KPSC ಮುಖಾಂತರ ಕಂಡಕ್ಟ್ ಮಾಡುವಂತಹ ವಿವಿಧ ಒಂದು ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಗಳು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಅದರ ಜೊತೆಗೆ ಇದೇ ಟೈಪ್ ಬರುತ್ತೆ. ಆಲ್ಮೋಸ್ಟ್ ಆಲ್ ಕನ್ನಡದ ಎಲ್ಲ ಸಿಲೆಬಸ್ ಪಠ್ಯಕ್ರಮ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ನಿಮಗೆ ಫುಲ್ಲ ಏನಪ್ಪ ರಿಪೀಟ್ ಆಗುತ್ತೆ, ರಿವೈಸ್ ಆಗುತ್ತೆ ಮತ್ತು ಪರ್ಫೆಕ್ಟ್ ಆಗುತ್ತೆ. ಓಕೆ, ಲೆಟ್ಸ್ ಗೋ ಟು ದ ಫಸ್ಟ್ ಕ್ವಶನ್. ಹಳೆಗನ್ನಡ ಎಂಬುದು ಯಾವ ಸಂಧಿ ಆಗುತ್ತೆ? ಈಗ ಇದರ ಒಂದು ವಿಗ್ರಹ ರೂಪ ಅಥವಾ ಒಂದು ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? ಹಳೆಯ ಪ್ಲಸ್ ಕನ್ನಡ, ಹಳೆಯ ಪ್ಲಸ್ ಕನ್ನಡ, ಹಳೆಗನ್ನಡ. ಅಂದರೆ ಇಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಕಕಾರಕ್ಕೆ ಇಲ್ಲಿ ಗಕಾರ ಬಂದಿದೆ, ಗಕಾರ ಆದೇಶವಾಗಿ ಬಂದಿದೆ. ಹೀಗೆ ಉತ್ತರ ಪದದ ಕ, ತ, ಪ ಗಳಿಗೆ ಕ್ರಮವಾಗಿ ಕಕ್ಕೆ ಗ, ತಕ್ಕೆ ದ, ಪಕ್ಕೆ ಬ ಇವು ಆದೇಶವಾಗಿ ಬರೋದಕ್ಕೆ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆದೇಶ ಸಂಧಿ. ನೆಕ್ಸ್ಟು, ಗುರುವಿಗೆ ಎಂಬುದು ಯಾವ ವಿಭಕ್ತಿ ಆಗುತ್ತಾ? ಸೊ ಇಲ್ಲಿ ಗುರುವಿಗೆ ನೋಡಿ, ಗುರು ಇದು ಮೂಲ ಪದ, ಇದಕ್ಕೆ ಪ್ಲಸ್ ಇಗೆ ಆಗಿದೆ. ಓಕೆ, ಇಗೆ ಅಂದರೆ ಎಲ್ಲಿ ಬರುತ್ತಾ? ಇಗೆ ಎಂಬ ಪ್ರತ್ಯಯ ಇದು 4ನೇ ವಿಭಕ್ತಿ ಪ್ರತ್ಯಯ ಆದಂಥ ಚತುರ್ಥಿ ವಿಭಕ್ತಿ ಪ್ರತ್ಯಯಲ್ಲಿ ಬರುತ್ತಾ. ಮತ್ತೇನೇನು ಬರುತ್ತಾ ಚತುರ್ಥಿಯಲ್ಲಿ? ಕೆ ಬರುತ್ತಾ, ಮತ್ತು ಕೆ ಬರುತ್ತಾ, ಗೆ ಬರುತ್ತಾ, ಇಗೆ ಬರುತ್ತಾ. ನೆಕ್ಸ್ಟ್ ಅದಕ್ಕೆ ಸಂಬೋಧನಕ ಎ ಬರುತ್ತಾ. ಓಕೆ, ಸಪ್ತಮಿ ಅಲ್ಲಿ ಬರುತ್ತಾ, ತೃತೀಯ ಇಂದ. ಓಕೆ, ಸೊ ನಾವು ಈ ರೀತಿ ರಿವೈಸ್ ಮಾಡಬೇಕಾಗತ್ತೆ. ವಿಭಕ್ತಿ ಪ್ರತ್ಯಯಗಳು ಎಷ್ಟಪ್ಪ ಅಂತಂದರೆ 7 ಅಂತ ನೀವು ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟು, ಮುಕ್ಕಣ್ಣ ಎಂಬುದು ಯಾವ ಸಮಾಸ ಆಗತ್ತೆ? 3 ಕಣ್ಣುಗಳು ಉಳ್ಳವನು ಯಾರು ಅವನು? ಯಾರಪ್ಪ? ಮುಕ್ಕಣ್ಣ. ಅಂದರೆ ಯಾರಪ್ಪ? ಮುಕ್ಕಣ್ಣ ಅಂದರೆ ಶಿವ. ನಾವೇನಂತ ಇದ್ದೀವಿ? ಮೂರು ಕಣ್ಣುಗಳುಳ್ಳವನ, 3 ಕಣ್ಣುಗಳುಳ್ಳವನು. 3 ಕಣ್ಣುಗಳು ಯಾರಿಗೆ ಅದಾವಲ್ಲ ಅವನೇ ಶಿವ, ದಟ್ ಈಸ್ ಮುಕ್ಕಣ್ಣ. ಇಲ್ಲಿ 2 ಪದಗಳ ಅರ್ಥ ಮುಖ್ಯವಾಗದೆ 3ನೇ ಅನ್ನಪದ ಅಂದರೆ ಅನ್ಯಪದ. ಈಗ 3 ಕಣ್ಣುಗಳು ಉಳ್ಳವನು ಯಾರು ಅವನು, ಇವೇನು ಪದಗಳದವ? ಇದಕ್ಕಿಂತ ಭಿನ್ನ ಪದ ಯಾವುದು? ಶಿವ ಅಂತ ಬರುತ್ತೆ. ಓಕೆ, ಅದಕ್ಕೆ ಅಲ್ಲಿ 3ನೇ ಅನ್ಯ ಪದದ ಅರ್ಥ ಪ್ರಧಾನವಾಗುವುದರಿಂದ ಇದು ಬಹುವ್ರೀಹಿ ಸಮಾಸ ಆಗುತ್ತೆ. ಓಕೆ, ನೆಕ್ಸ್ಟು, ಹಿಮಾಲಯ ಎಂಬುದು ರೂಢನಾಮ, ಅನ್ವರ್ಥನಾಮ, ಸರ್ವನಾಮ ಮತ್ತು ಅಂಕಿತನಾಮ ಅಂತ ಇದೆ. ಸೊ ಇಲ್ಲಿ ಹಿಮಾಲಯ ಎಂಬುದು ಒಂದು ನಿರ್ದಿಷ್ಟ ಪರ್ವತ, ನಿರ್ದಿಷ್ಟ ಪರ್ವತಕ್ಕೆ ಸಂಬಂಧಿಸಿದೆ. ಈ ಒಂದು ನಿರ್ದಿಷ್ಟ ಪರ್ವತಕ್ಕೆ ಇಟ್ಟ ಹೆಸರಾಗಿದೆ. ಪರ್ವತ ಇದೇನಾಗತ್ತಾ? ರೂಢನಾಮ ಆಗುತ್ತಾ. ಅಂದರೆ ಪರ್ವತ ಅಂದರೆ ಯಾವುದು ಬೇಕಾದ, ಹಿಮಾಲಯ ಆಗಲಿ, ಅರಾವಳಿ ಆಗಲಿ, ವಿಂಧ್ಯ, ಸಾತ್ಪುರ, ಪಶ್ಚಿಮ ಘಟ್ಟ ಅಥವಾ ಅನ್ನೇಮುಡಿ, ಮುಳ್ಳಯ್ಯನಗಿರಿ, ಈ ರೀತಿ ಇನ್ನಿತರ ಎಲ್ಲವೂ ಏನಾಗ್ತಾವೆ? ಪರ್ವತಗಳಾಗ್ತವೆ. ಬಟ್ ಇದು ಬರೀ ಪರ್ವತ ಅಂದರೆ ಏನಾಗುತ್ತೆ? ರೂಢಿಯಿಂದ ಬಂದಂಥ ಪದ. ಬಟ್ ಇಲ್ಲಿ ಸ್ಪೆಸಿಫಿಕ್ಕಾಗಿ ಒಂದು ಪರ್ವತಕ್ಕೆ ಹಿಮಾಲಯ ಅಂತ ಇಟ್ಟಿದ್ದಾರೆ. ಸೊ ವ್ಯಾಕರಣದಲ್ಲಿ ಇಟ್ಟ ಹೆಸರನ್ನು ಅಂಕಿತನಾಮ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು. ಈ ವಾಕ್ಯದಲ್ಲಿ ಭೀಮನಿಂದ ಎಂಬುದು ಯಾವ ಒಂದು ವಿಭಕ್ತಿ ಆಗುತ್ತೆ? ಭೀಮನಿಂದ ನಿಂದ ಅಂದ್ರೆ ಇಂದ ಬರುತ್ತೆ. ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ?
ಇಂದ. ಇಂದ ಎಂಬುದು ಮೂರನೇ ವಿಭಕ್ತಿ ಪ್ರತ್ಯಯವಾಗಿದೆ. ಮೂರನೇ ಅಂದರೆ ಯಾವುದು? ತೃತೀಯ ವಿಭಕ್ತಿ. ಪಂಚಮಿ ಏನಪ್ಪ? ದೆಸೆಯಿಂದ. ದೆಸೆಯಿಂದ. ಷಷ್ಠಿ ಅ, ಪ್ರಥಮ ಉ. ಓಕೆ, ಈಗ ಷಷ್ಠಿ ಅಂದರೆ ಏನು? ರಾಮನ, ಭೀಮನ. ಆಮೇಲೆ ಪಂಚಮಿ ದೆಸೆಯಿಂದ. ಪಂಚಮಿ ದೆಸೆಯಿಂದ. ಪಂಚಮಿಗೆ ತೃತೀಯ ಮತ್ತು ಪಂಚಮಿಯಲ್ಲಿ ಕೆಲವೊಂದಿಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ, ಇಂದ ಮತ್ತು ದೆಸೆಯಿಂದ. ಈಗ ಇಂದ ಅಂದರೆ ಭೀಮನಿಂದ ಆಗತ್ತಾ? ಓಕೆ, ಸೊ ಅದೇ ಪಂಚಮಿ ಅಂದರೆ ದೆಸೆಯಿಂದ ಅಂದರೆ ಮರದಿಂದ, ಪರ್ವತದಿಂದ. ಇವು ಏನಾಗ್ತವ? ದಿಂದ ಬಂದರೆ ಅದು ದೆಸೆಯಿಂದ ಆಗತ್ತೆ ಪಂಚಮಿ. ಆಮೇಲೆ ಪ್ರಥಮ ಉ, ರಾಮನು, ಭೀಮನು, ಭಾರತವು. ಹೂ ಬಂದರೆ ಏನಾಗುತ್ತೆ? ಅದು ಪ್ರಥಮ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಸೂರ್ಯೋದಯ. ಸೂರ್ಯೋದಯ ಎಂಬುದು ಯಾವ ಸಂಧಿ ಆಗತ್ತಾ? ಸೊ ಇದನ್ನು ನಾವು ಬಿಡಿಸಿ ಬರೆದಾಗ ಏನಾಗತ್ತಾ? ಸೂರ್ಯ ಪ್ಲಸ್ ಉದಯ. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ಓಕೆ, ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ನಾವು ಇದನ್ನು ಹೀಗೂ ಬರಿಬೋದು, ಸೂರ್ಯೋದಯ, ಸೂರ್ಯೋದಯ. ಓಕೆ, ಸೊ ಇಲ್ಲಿ ಅ ಅಥವಾ ಆಕಾರಗಳ ಮುಂದೆ ಉ ಅಥವಾ ಊಕಾರಗಳು, ಉ ಅಥವಾ ಊಕಾರಗಳು ಬಂದಾಗ ಅವೆರಡರ ಸ್ಥಾನದಲ್ಲಿ ಓಕಾರವು ಆದೇಶವಾಗಿ ಬರುವುದು ಗುಣಸಂಧಿ ಆಗತ್ತೆ. ನೋಡಿ, ಈಗ ಸೂರ್ಯ ಇಲ್ಲಿ ಏನಾಗುತ್ತಾ? ಇಲ್ಲಿ ಅ ಪ್ಲಸ್ ಇದೇನು? ಉ. ಅ ಪ್ಲಸ್ ಉಗೆ ಏನಪ್ಪ? ಇಲ್ಲಿ ಸೂರ್ಯೋದಯ ಓ ಅಂತ ಬಂದಿದೆ. ಅ ಪ್ಲಸ್ ಉಗೆ ಓ, ಅ ಪ್ಲಸ್ ಇಗೆ ಎ. ಈಗ ಬಂದರೆ ಏನಂತೀವಿ ನಾವು? ಇದಕ್ಕೆ ಗುಣಸಂಧಿ ಅಂತೀವಿ. ಈಗ ಸೂರ್ಯೋದಯ ಓ ಅಂತ ಆಯಿತು. ಈಗ ಫಾರ್ ಎಕ್ಸಾಂಪಲ್ ಗಿರೀಶ ಅಥವಾ ಗಣೇಶ ಅಥವಾ ಮಹೇಶ, ಮಹಾ ಅಧಿಕ್ ಈಶ ಮಹೇಶ. ಇಲ್ಲಿ ಆ ಪ್ಲಸ್ ಇ, ಆ ಪ್ಲಸ್ ಇಗೆ ಎ ಅಂತ ಬರುತ್ತಾ? ಮಹೇಶ. ಮಹೇಶ ಅಂದ್ರೇನು ನೋಡಿಲಿ? ಮಹೇಶ, ಮಹೇಶ ಎ ಬರುತ್ತಲ್ಲ. ಸೊ ಪೂರ್ವ ಪದದಲ್ಲಿ ಆ ಬಂದು ಉತ್ತರ ಪದದಲ್ಲಿ ಇ ಬಂದರೆ ಎ ಮತ್ತು ಉ ಬಂದರೆ ಓಕಾರ ಆದರೆ ಇದಕ್ಕೇನಂತೀವಿ? ಗುಣಸಂಧಿ ಅಂತೀವಿ. ಇಷ್ಟೇ. ಇಲ್ಲಿ ಪೂರ್ವ ಪದದಲ್ಲಿ ಅಪೇಕ್ಷೆ ಇರ್ತಾವೆ, ಬಟ್ ಉತ್ತರ ಪದದಲ್ಲಿ ಉ ಬಂದರೆ ಇದು ಇಲ್ಲಿ ಓ ಆಗುತ್ತಾ, ಇ ಬಂದರೆ ಇಲ್ಲಿ ಎ ಆಗುತ್ತಾ. ಓಕೆ, ನೆಕ್ಸ್ಟ್ ಊರಲ್ಲಿ ಎಂಬುದು ಡ್ಯಾಶ್ ಪದ, ಡ್ಯಾಶ್ ಸಂಧಿ. ಇಲ್ಲಿ ಊರು ಪ್ಲಸ್ ಅಲ್ಲಿ, ಊರು ಪ್ಲಸ್ ಅಲ್ಲಿ, ಇಲ್ಲಿ ಊರಲ್ಲಿ. ಇಲ್ಲಿ ಊ ಬಂದಿದೆ ಇಲ್ಲಿ. ಓಕೆ, ಪ್ಲಸ್ ಇಲ್ಲಿ ಅ ಇದೆ ಅಂತ ಇಲ್ಲಿ ಏನಾಗಿದೆ? ಇಲ್ಲಿ ಅ ಅದೇ. ಓಕೆ, ಅ ಬಂದಿದೆ. ಬಟ್ ಇಲ್ಲಿ ಪೂರ್ವ ಪದದಲ್ಲಿ ಇರುವಂಥ ಊ ಏನಾಗಿದೆ? ಇಲ್ಲಿ ಒಂದು ಪೂರ್ವ ಪದದ ಕೊನೆಯಲ್ಲಿರುವ ಊ ಸ್ವರವು ಈ ಒಂದು ಸಂಧಿ ಕಾರ್ಯ ಆಗುವಾಗ ಅದು ಲೋಪ ಆಗ್ತದೆ. ಇಲ್ಲಿ ಊ ಅನ್ನೋದಿಲ್ಲ. ಊರಲ್ಲಿ, ಊರಲ್ಲಿ ಅ ಬಂದಿದೆ, ಇದಕ್ಕೇನಂತೀವಿ ನಾವು? ಲೋಪ ಸಂಧಿ ಅಥವಾ ಸ್ವರಲೋಪ ಸಂಧಿ. ನೆಕ್ಸ್ಟ್ ನೋಡಿ, ಧಗ ಎಂಬುದು ಯಾವ ಅವ್ಯಯ? ನೋಡಿ, ಧಗ ಯಾವುದೇ ಒಂದು ನಿರ್ದಿಷ್ಟ ಅರ್ಥವಿಲ್ಲದೆ ಯಾವುದೋ ಒಂದು ಧ್ವನಿ ಅಥವಾ ಸ್ಥಿತಿಯನ್ನು ಅನುಕರಣೆ ಮಾಡಿ ಹೇಳುವ ಪದಗಳನ್ನು ನಾವೇನಂತೀವಪ್ಪ? ಅನುಕರಣ ಅವ್ಯಯ. ಓಕೆ, ಮತ್ತು ಇಲ್ಲಿ ಅವಧಾರಣೆ ಅಂದರೆ ಏನು? ಅವಧಾರಣೆ ಅಂದರೆ ಎ. ಫಾರ್ ಎಕ್ಸಾಂಪಲ್ ಅವನೇ, ಅವರೇ, ಅವಳೇ. ನೆಕ್ಸ್ಟ್ ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯ ಅಂದ್ರೆ ಏನು? ಸಾಮಾನ್ಯ ಅವ್ಯಯ ಅಂದರೆ ಸಿಂಪಲ್ಲು, ಅಲ್ಲವೇ, ಚೆನ್ನಾಗಿ, ಸುಮ್ಮನೆ, ಈ ರೀತಿ ಒಂದು ಸ್ವಲ್ಪ ಸಿಂಪಲ್ ಇರುತ್ತೆ. ಓಕೆ, ನೆಕ್ಸ್ಟ್ ನಿಪಾತ ಅವ್ಯಯ. ನೋಡಿ, ನಿಪಾತ ಅವ್ಯಯ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ? ಭಾವಸೂಚಕ ಅವ್ಯಯ.
ಮ್ಯಾಕ್ಸಿಮಮ್ ಜನ ಇದನ್ನು ಯಾರೂ ಕೇಳಿರಲ್ಲ. ಸೊ ಅದಕ್ಕೆ ಅಂತೀವಿ ನಾವು ಕ್ವಶನ್ ಪೇಪರ್ ಏನಪ್ಪ ರಿವೈಸ್ ಮಾಡಿ ಅಂತ, ಪ್ರಾಕ್ಟೀಸ್ ಮಾಡಿ ಅಂತ. ಕನ್ನಡ ವ್ಯಾಕರಣದಲ್ಲಿ ನಿಪಾತ ಅವ್ಯಯ ಅಂದರೆ ಮನಸ್ಸಿನ, ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಇದು. ನಿಪಾತ ಅವ್ಯಯಕ ಮನಸ್ಸಿನ ಹರ್ಷ, ಶೋಕ, ಆಶ್ಚರ್ಯ, ಭಯ ಮುಂತಾದ ಈ ಒಂದು ತೀವ್ರ ಭಾವನೆಗಳನ್ನು ತಕ್ಷಣವೇ ವ್ಯಕ್ತಪಡಿಸಲು ಬಳಸುವ ಪದಗಳು ಈ ನಿಪಾತ ಅವ್ಯಯ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ? ಭಾವಸೂಚಕ ಅವ್ಯಯ. ಭಾವಸೂಚಕ ಅವ್ಯಯ ಅಂತೇಳಿ. ಇವುಗಳಿಗೆ ಸ್ವತಂತ್ರವಾದ ಲಿಂಗ, ವಚನ ಅಥವಾ ವಿಭಕ್ತಿಗಳು ಇರುವುದಿಲ್ಲ. ಓಕೆ, ಪ್ರಮುಖ ಭಾವನೆಗಳ ಒಂದು ಅಭಿವ್ಯಕ್ತಿ ಅಂದ್ರೇನು? ಸಂತೋಷ, ಬೇಸರ, ಕೋಪ, ಅಚ್ಚರಿ, ದಿಗ್ಭ್ರಮೆ. ಆಮೇಲೆ ಈಗ ನಿಪಾತ ಅವ್ಯಯಗಳಿಗೆ ಉದಾಹರಣೆಗಳನ್ನು ನೋಡಬೇಕಾದ್ರೆ, ಈಗ ಶೋಕ ಅಂದ್ರೇನು? ದುಃಖ. ಓಕೆ, ಶೋಕ ಅಂದ್ರೇನು? ದುಃಖ. ಇದರಲ್ಲಿ ಅಯ್ಯೋ ಮಗು ಕೆಳಗೆ ಬಿದ್ದಿತು, ಅಕಟ, ಅಯ್ಯಯ್ಯಯ್ಯೋ, ಇದು ಶೋಕ ದುಃಖದಲ್ಲಿ. ಆಶ್ಚರ್ಯ ಅಂದರೆ ಓಹೋ, ಆಹಾ, ಬೇಷ್, ಇದು ಆಹಾ, ಈ ದೃಶ್ಯ ಎಷ್ಟು ಸುಂದರವಾಗಿದೆ. ನೆಕ್ಸ್ಟ್ ಮೆಚ್ಚುಗೆಯಲ್ಲಿ ಕೂಡ ಬೇಷ್ ಬರುತ್ತೆ. ಆಮೇಲೆ ಶಬಾಷ್, ಪಂದ್ಯವನ್ನು ಚೆನ್ನಾಗಿ ಆಡಿದಿರಿ ಅಥವಾ ಗೆದ್ದಿರಿ. ನೆಕ್ಸ್ಟ್ ಸಡ್ಡೆ ಅಥವಾ ತಿರಸ್ಕಾರ, ಛೀ, ಥೂ, ಛೀ, ಈ ಜಾಗ ಎಷ್ಟು ಗಲೀಜಾಗಿದೆ. ಇವುಗಳನ್ನು ನಾವು ನಿಪಾತ ಅವ್ಯಯ ಅಂತ ಕರಿತೀವಿ. ಇಲ್ಲಿ 4 ಪದಗಳಲ್ಲಿ ಸಮಾನವಾದ ಅಂಶ ಇರುವ 3 ಪದಗಳಿವೆ. ಭಿನ್ನವಾಗಿ ಉಳಿದಿರುವ ಪದವನ್ನು ಗುರುತಿಸಿ. ಇದು ಸಾಹಿತ್ಯದ ಮೇಲಿನ ಒಂದು ಪ್ರಶ್ನೆ ಅದ. ಓಕೆ, ಭಿನ್ನವಾದ ಅಂದರೆ ಯಾವುದು ಬರುತ್ತೆ ಇಲ್ಲಿ? ತಲೆದಂಡ, ಮೈಸೂರು ಮಲ್ಲಿಗೆ, 4 ತಂತಿ, ಸಾವಿರಾರು ನದಿಗಳು. ಇಲ್ಲಿ ತಲೆದಂಡ ಅನ್ನೋದು ಒಬ್ಬರದು ಕೃತಿ. ಬಟ್ ಮೈಸೂರು ಮಲ್ಲಿಗೆ, 4 ತಂತಿ, ಸಾವಿರಾರು ನದಿಗಳು ಇವೆಲ್ಲವೂ ಏನದವ? ದ.ರಾ ಬೇಂದ್ರೆಯವರ ಕೃತಿಗಳು. ಬಟ್ ತಲೆದಂಡ ಯಾರ್ದು? ಇಲ್ಲಿ ಈ ಒಂದು ತಲೆದಂಡ ಎಂಬುದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಖ್ಯಾತ ಸಾಹಿತಿ ಆದಂಥ ಗಿರೀಶ್ ಕಾರ್ನಾಡ್. ಓಕೆ, ಅವರು 1990ರಲ್ಲಿ ರಚಿಸಿದ್ದ ಪ್ರಸಿದ್ಧ ಕನ್ನಡದ ನಾಟಕವಾಗಿದೆ. ಸೊ ಆ್ಯಕ್ಚುಲಿ ತಲೆದಂಡ ಅಂದರೆ ಶಿರಚ್ಛೇದನದ ಮೂಲಕ ಮರಣದಂಡನೆ ಎಂದರ್ಥ. ಓಕೆ, ಸೊ ಇದು 12ನೇ ಶತಮಾನದ ಕರ್ನಾಟಕದ ಕಲ್ಯಾಣದಲ್ಲಿ ನಡೆದ ಸಾಮಾಜಿಕ ಕ್ರಾಂತಿ ಮತ್ತು ವಚನ ಚಳುವಳಿಯ ವೈಫಲ್ಯವನ್ನು ಈ ಕೃತಿ ಅತ್ಯಂತ ಮಾರ್ಮಿಕವಾಗಿ ಚಿತ್ರಿಸುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡ್ರಿ, ಆಡುತ್ತಾನೆ, ನೋಡುತ್ತಾನೆ, ಓಡುತ್ತಾನೆ, ಮಲಗುತ್ತಾನೆ. ಇದರಲ್ಲಿ ಯಾವುದು ಡಿಫ್ರೆಂಟ್ ನೋಡಿ? ಆಡುತ್ತಾನೆ, ಓಕೆ, ಆಮೇಲೆ ನೋಡುತ್ತಾನೆ, ಓಡುತ್ತಾನೆ, ಇವು ಏನದವು? ಕ್ರಿಯಾಪದದ ಒಂದೇ ರೀತಿಯ ರೂಪಗಳಿವೆ. ಓಕೆ, ಆಡುತ್ತಾನೆ. ಬಟ್ ಇಲ್ಲಿ ಮಲಗುತ್ತಾನೆ ಅನ್ನೋದು ಏನದ? ಸೊ ಇದು ಡಿಫ್ರೆಂಟ್ ಅದ. ಮಲಗುತ್ತಾನೆ. ಓಕೆ, ಸೊ ಇದು ಯಾಕೆ ಅಂತ ನಾನು ಕಾಮೆಂಟಲ್ಲಿ ತಿಳಿಸಿ. ದಿಸ್ ಇಸ್ ಫಾರ್ ಯುವರ್ ಹೋಮ್ವರ್ಕ್. ನೆಕ್ಸ್ಟ್, ರಾಮಕೃಷ್ಣ ಪರಮಹಂಸ, ವಿನೋಬಾ ಭಾವೆ, ಸಾಯಿಬಾಬಾ, ರಾಜಾರಾಮನ್. ಇಲ್ಲಿ ರಾಮಕೃಷ್ಣ ಪರಮಹಂಸ, ಜಸ್ಟ್ ಮಿನಿಟ್, ರಾಮಕೃಷ್ಣ ಪರಮಹಂಸ, ಆಮೇಲೆ ವಿನೋಬಾ ಭಾವೆ, ಸಾಯಿಬಾಬಾ ಅವರು ಆಧ್ಯಾತ್ಮಿಕ
ಆಧ್ಯಾತ್ಮಿಕ ಅಥವಾ ಸಾಮಾಜಿಕ ರಂಗದ ವ್ಯಕ್ತಿಗಳು. ಮತ್ತು ಈ ಒಂದು ರಾಜಾರಾಮನ್ ಇದ್ದಾರಲ್ಲ, ಸೊ ಅವರು ಭಾರತದ ಪ್ರಸಿದ್ಧ ಅಣುವಿಜ್ಞಾನಿ. ಓಕೆ, ನೆಕ್ಸ್ಟ್ ನೋಡಿ, ನಿನ್ನೆ, ಇಂದು, ನಾಳೆ ಕತ್ತಲೆ. ಸಿಂಪಲ್ ಆದ ಕ್ವಶನ್ಪ ಇದು. ಯಾಕೆ ಅಂದರೆ ನಿನ್ನೆ, ಇಂದು, ನಾಳೆ ಅಂದರೆ ಇವು ದಿನದ ಒಂದು ಕಾಲವನ್ನು ಹೇಳ್ತದೆ. ಬಟ್ ಕತ್ತಲೆ ಅಂದರೆ ದಿನದ ಒಂದು ಭಾಗವನ್ನು ಹೇಳ್ತದೆ. ಓಕೆ, ನೆಕ್ಸ್ಟ್ ಭೈರಪ್ಪ, ತ್ರಿವೇಣಿ. ಓಕೆ, ಆಮೇಲೆ ತರಾಸು, ಶಿಶ್ನಾಳ ಶರೀಫ. ಇಲ್ಲಿ ತ್ರಿವೇಣಿ ತರಾಸು ಅವರು ಆಧುನಿಕ ಕನ್ನಡದ ಒಂದು ಪ್ರಸಿದ್ಧ ಕಾದಂಬರಿಕಾರರು. ಯಾರು? ತ್ರಿವೇಣಿ ತರಾಸು. ಓಕೆ, ಆಮೇಲೆ ಭೈರಪ್ಪ ಅವರು ಕೂಡ ಹೌದು. ಬಟ್ ಶಿಶ್ನಾಳ ಶರೀಫರು ಅದಾರಲ್ಲ, ಸೊ ಈ ಶಿಶ್ನಾಳ ಶರೀಫರು ತತ್ವ ಪದಕಾರರು ಅಥವಾ ಸಂತ ಕವಿ ಅಂತ ಅಂತೀವಿ ನಾವು. ಓಕೆ, ಸಂತ ಕವಿ. ನೆಕ್ಸ್ಟ್ ರಾಗಿ, ಭತ್ತ, ತೊಗರಿ, ಎಣ್ಣೆ. ಸೊ ಇದರಲ್ಲಿ ಏನಾಗುತ್ತೆ? ಎಣ್ಣೆ ಆಗುತ್ತೆ. ಎಣ್ಣೆ ಯಾಕಾಗುತ್ತೆ? ಎಣ್ಣೆ ಯಾಕೆ ಅಂದರೆ, ಸೊ ಇಲ್ಲಿ ರಾಗಿ, ಭತ್ತ, ತೊಗರಿ ಇವೆಲ್ಲ ಏನದಾವು? ಧಾನ್ಯ ಅಥವಾ ಕಾಳುಗಳದಾವ. ಸೊ 4ನೇದು ಡಿಫ್ರೆಂಟ್ ಅದ. ಇಲ್ಲಿ 157, 58, 59. ಸೊ ಈ ಒಂದು ಕ್ವಶನ್ಗಳಲ್ಲಿ ಅನ್ಯ ಭಾಷೆ ಪದವನ್ನು ನಾವು ಗುರುತಿಸಬೇಕು. ಓಕೆ, ಸೊ ಇಲ್ಲಿ ಅನ್ಯ ದೇಶಿ ಪದ ಯಾವುದು ಬರುತ್ತಾ ಹೇಳಿ ನೋಡೋಣ. ರೊಟ್ಟಿ, ದೋಸೆ, ಚಪಾತಿ, ದಾಲ್ ಫ್ರೈ. ಸೊ ಯಾವ್ದು ಬರುತ್ತಪ್ಪ ನೋಡಿ. ರೊಟ್ಟಿ, ಚಪಾತಿ, ದೋಸೆ ಇವೆಲ್ಲ ಏನಾಗ್ತವ? ಇವೆಲ್ಲ ನಾವು ಒಂದು ಕನ್ನಡ, ಆ್ಯಕ್ಚುಲಿ ಕನ್ನಡ ಭಾಷೆಯಲ್ಲಿ ಬಳಸ್ತೀವಿ. ಬಟ್ ದಾಲ್ ಫ್ರೈ ಅಂದರೆ ಇದು ಇಂಗ್ಲೀಷ್ ವರ್ಡ್. ಓಕೆ, ನೆಕ್ಸ್ಟ್ ಜಿಂಕೆ, ಮೊಲ, ನವಿಲು, ವ್ಯಾಘ್ರ. ಸೊ ಇಲ್ಲಿ ಜಿಂಕೆ, ಮೊಲ, ನವಿಲು ಇವೆಲ್ಲ ಕಾಡಿನಲ್ಲಿ ಇರ್ತಾವೆ ಇವು. ಬಟ್ ಈ ವ್ಯಾಘ್ರ ಅನ್ನೋದು ಏನದಲ್ಲ, ಇದು ಕಾಡಿನಲ್ಲಿ ಅಷ್ಟೇ ಇದೆ. ಇದು ಜಿಂಕೆ ಹೊರಗಿರುತ್ತೆ, ಮೊಲನೂ ಹೊರಗಿರುತ್ತೆ, ನವಿಲು ಕೂಡ ಹೊರಗಿರುತ್ತೆ. ಓಕೆ, ಮಾನವನೊಂದಿಗೆ ಒಂದು ಜೀವನ ಮಾಡುವುದು. ಬಟ್ ವ್ಯಾಘ್ರ ಅಂದರೆ ಹುಲಿ. ನೆಕ್ಸ್ಟ್ ತಲೆ, ಕಾಲು, ಹಸ್ತ, ಕಿವಿ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನಲ್ಲಿ ತಲೆ, ಕಾಲು, ಕಿವಿ ಇವು ಮಾನವನ ಒಂದು ಏನದವಪ್ಪ? ಒಂದು ಪಾರ್ಟ್ಸ್. ಓಕೆ, ಒಂದು ಆರ್ಗನ್. ಓಕೆ, ಬಟ್ ಇಲ್ಲಿ ಹಸ್ತ ಅಂದರೆ ಅಂಗೈದ ಒಂದು ಹಸ್ತ ಅಂತಲೂ ಅನ್ಬೋದು. ಬಟ್ ಅದೊಂದು ಜಸ್ಟ್ ಒಂದು ಪಾರ್ಟ್ ಆಗುತ್ತೆ. ಇದು ಪೂರ್ತಿ ಒಂದು ಅಂಗ. ಇದು ತಲೆ ಅಂದರೆ ಒಂದು ಅಂಗ, ಕಾಲು ಅಂದರೆ ಅಂಗ, ಕಿವಿ ಅಂದರೆ ಒಂದು ಅಂಗ, ಹಸ್ತ ಅಂದರೆ ಒಂದು ಸ್ವಲ್ಪ ಕೈಯದ ಒಂದು ಭಾಗ. ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಂಥ ಶಬ್ದಗಳ ಅರ್ಥವನ್ನು ಹೇಳಬೇಕು ನಾವು. ಕರತಲಾಮಲಕ. ಸೊ ಹೀಗಂದರೆ ಚೆನ್ನಾಗಿ ತಿಳಿದುಕೊಂಡದ್ದು. ನೆಕ್ಸ್ಟ್ ಅಚಾತುರ್ಯ ಅಂದರೆ ಕೈ ತಪ್ಪಿ ನಡೆದ ಕಾರ್ಯ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಒಳಗುಟ್ಟು ಅಂದರೆ ಅಂತರಂಗವನ್ನು ಬಹಿರಂಗ ಮಾಡದೆ ಇರುವುದು. ಓಕೆ, ಸೊ ಇವಿಷ್ಟು ಈ ಒಂದು SDA, FDA ಮತ್ತು ಇನ್ನಿತರ ಒಂದು ಎಕ್ಸಾಮ್ಗಳಲ್ಲಿ ಕೇಳಿದಂಥ ಪ್ರಶ್ನೋತ್ತರಗಳಾಗಿದ್ದವು. ಸೊ ಈ ಒಂದು ವಿಡಿಯೋ ಉಪಯುಕ್ತ ಅನಿಸಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಏನೇ ಡೌಟ್ಸ್ ಇದ್ದರೆ ನಿಮ್ಗೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಓಕೆ, ಥ್ಯಾಂಕ್ ಯು.